ನಮಸ್ಕಾರ. ಗೃಹ ಶಾಂತಿ ಅಂದಾಗ ಅಥವಾ ಯಾವುದಾದ್ರೂ ಗೃಹದ ಗೋಚಾರದಲ್ಲಿ ದಶೆಯಲ್ಲಿ, ಅಂತರ್ದಶೆಯಲ್ಲಿ, ಪ್ರತ್ಯಂತರ ದಶೆಯಲ್ಲಿ, ಭುಕ್ತಿಯಲ್ಲಿ ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾರಕತ್ವದಲ್ಲಿ ಅಥವಾ ವಿಚಾರದಲ್ಲಿ ಈ ರೀತಿ ಸಮಸ್ಯೆ ಬಂದಾಗ ಸರ್ವೇ ಸಾಧಾರಣವಾಗಿ ಜ್ಯೋತಿಷ್ಯರು ಹೇಳುವಂಥದ್ದು ನಿಮಗೆ ಗೃಹ ಶಾಂತಿ ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಜಪವನ್ನು ಪಠನೆ ಮಾಡಿ ಅಂತೇಳಿ. ಇದರಲ್ಲಿ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಗಾಯತ್ರಿ ಮಂತ್ರವಿದೆ, ಬೀಜ ಮಂತ್ರವಿದೆ, ವೇದ ಮಂತ್ರವಿದೆ, ಮೂಲ ಮಂತ್ರವಿದೆ, ತಂತ್ರ ಮಂತ್ರವಿದೆ. ಎಲ್ಲ ರೀತಿಯ ವಿಚಾರಗಳು ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪೂಜಾ ಪದ್ಧತಿ ವಿಧಿವಿಧಾನಗಳು ಇದೆ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮೂಲ ಮಂತ್ರವನ್ನು ಹಾಕಿದ್ದೆ. ಭಾಳಷ್ಟು ಜನ ಅದನ್ನು ನೋಡಿ ಇದು ಉಚ್ಚಾರಣೆಗೆ ಬಹಳ ಕಷ್ಟ ಇದೆ ಗುರುಗಳೇ, ಬೇರೆ ಕಡೆ ಎಲ್ಲ ಅದನ್ನು ಭಾಳ ಸಿಂಪಲ್ಲಾಗಿ ಕೊಟ್ಟಿರುವಂಥದ್ದಿದೆ ಅಂತ ಕೇಳಿದರು. ಅದಕ್ಕೆ ಹೇಳೋಕ್ಕೋಸ್ಕರ ಇದೊಂದು ಕ್ಲಾರಿಫಿಕೇಷನ್. ಕೆಲವೊಬ್ಬರು ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ದಾರೆ, ಕೆಲವೊಬ್ಬರು ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ, ನಾನು ಮೂಲ ಮಂತ್ರವನ್ನು ಕೊಟ್ಟಿದ್ದೇನೆ. ಈ ಮೂಲ ಮಂತ್ರವನ್ನು ನಾನು ಸುಮ್ಮನೆ ತೆಗೆದು ಕೊಟ್ಟಿದ್ದಲ್ಲ, ಇದನ್ನು ನಾನು ಖುದ್ದಾಗಿ ಯೂಸ್ ಮಾಡಿರುವಂಥದ್ದು, ಅಂದರೆ ನನ್ನ ಕ್ಲೈಂಟ್ಗಳಿಗೆ, ಆಮೇಲೆ ಇನ್ನೊಬ್ಬರ ಹತ್ರ ಹೇಳಿ ಮಾಡಿಸಿರುವಂಥದ್ದು. ಎಲ್ಲವೂ ಮಾಡಿದ ನಂತರ ನನಗೆ ಅದರಲ್ಲಿ ಸ್ಯಾಟಿಸ್ಫೈಡ್ ರಿಸಲ್ಟ್ ಬಂದಿರುವಂತಹ ಕಾರಣದಿಂದ ಆ ಮಂತ್ರವನ್ನು ನಾನು ಕೊಟ್ಟಿದ್ದೆ. ಭಾಳಷ್ಟು ಜನಕ್ಕೆ ಅದು ಉಚ್ಚಾರ ಮಾಡೋದು ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಆ ಮೂಲಗ್ರಹದ ಮಂತ್ರದ ಒಂದು ವಿಡಿಯೋದ ಕೆಳಗೆ ಅದಕ್ಕೆ ಸಂಬಂಧಪಟ್ಟಂಥ ಮೂಲಗ್ರಹವನ್ನು ನಾನು ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿಸ್ತೇನೆ. ಅದನ್ನು ಪ್ರಾಕ್ಟೀಸ್ ಮಾಡಿ ಒಂದು ಸ್ವಲ್ಪ ದಿನ, 1 ಅಥವಾ 2 ದಿವಸ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅಷ್ಟೇನು ಕಷ್ಟ ಅನಿಸೋದಿಲ್ಲ, ಆಗುತ್ತೆ ಈಸಿಯಾಗಿ. ಅದನ್ನು ನೀವು ಜಪ ಮಾಡೋದ್ರಿಂದ 100% ಆಗಿ ನಿಮಗೆ ಗ್ರಹ ಶಾಂತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಏನು ಬರ್ತಾ ಉಂಟು ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಏನು ಒಳ್ಳೆಯ ರಿಸಲ್ಟ್ ಬರಬೇಕಿತ್ತು ಅದು ಸ್ಟಾರ್ಟ್ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿರುವಂತಹ ಮೂಲ ಮಂತ್ರ ಅದು. ವಿಧಿವಿಧಾನಗಳಿದೆ ಅದಕ್ಕೆ, ಅದೇ ರೀತಿಯಲ್ಲಿ ಮಾಡಬೇಕು ನೀವು. ಅಂದರೆ ಅನುಷ್ಠಾನಗಳನ್ನು ಮಾಡುವಂಥದ್ದು, ಅದು ಪೂಜೆಗಳನ್ನು ಮಾಡಿ, ಸಂಕಲ್ಪವನ್ನು ಮಾಡಿ, ಜಪವನ್ನು ಮಾಡಿ, ಅದರ ನಂತರ ವಿನಿಯೋಗವನ್ನು ಮಾಡುವಂಥದ್ದೆಲ್ಲ ಇದೆ. ನೀವು ಮಂಡಲಗಳನ್ನು ಹಾಕಿ ಪೂಜೆ ಮಾಡೋದು ದಿ ಬೆಸ್ಟ್ ರಿಸಲ್ಟ್ ಕೊಡುವಂಥದ್ದು. ಒಂದು ಮಂಡಲ, ಒಂದು ನಿಮಗೆ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮಧ್ಯದಲ್ಲಿ ನಿಮಗೆ ಯಾವ ಗ್ರಹ ಬೇಕು ಆ ಗ್ರಹವನ್ನು ಆವಾಹನೆ ಮಾಡಿ ನೀವು ಈ ಜಪವನ್ನು ಮಾಡುವುದರ ಮೂಲಕ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಆದರೆ ಭಾಳ ಸ್ಟ್ರಾಂಗ್ ಆಗಿರುವಂತಹ ಮೂಲಮಂತ್ರ ಅದು. ದಯವಿಟ್ಟು ಆ ಮೂಲಮಂತ್ರವನ್ನು ಸರಿಯಾಗಿ ಇಟ್ಕೊಳ್ಳಿ. ನಿಮಗೆ ಯೂಸ್ ಆದಲ್ಲಿ ಯೂಸ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಪರಿಚಯ ಇರೋರಿಗೆ ಯಾರಾದರೂ ಸಹ, ಯಾರಾದರೂ ಹೇಳ್ತಾರೆ ನನಗೆ ಈ ರೀತಿ ಸಮಸ್ಯೆ ಬರ್ತಾ ಉಂಟು, ಅಥವಾ ಯಾರೋ ಹೇಳಿದರು ಈ ಥರ ನನಗೆ ಬುಧ ಗ್ರಹ ಶಾಂತಿ ಮಾಡು ಅಂತ ಹೇಳಿದ್ದಾರೆ, ಶನಿ ಗ್ರಹ ಶಾಂತಿ ಮಾಡು ಅಂತ ಹೇಳಿದ್ದಾರೆ, ಈ ರೀತಿ ಅಂತ ಹೇಳಿದಾಗ ಆ ಮಂತ್ರವನ್ನು ಅವರಿಗೆ ಕೊಡಿ. ಅವರೇ ಖುದ್ದಾಗಿ ಮಾಡ್ಬೋದು, ಬೇರೆಯವ್ರ ಹತ್ರ ಬೇಕಾದ್ರೂ ಮಾಡಿಸ್ಕೋಬೋದು. ನೀವು ಪುರೋಹಿತರ ಹತ್ರ ನೀವಾಗೆ ಮಾಡ್ತೀರಂದ್ರೂ ಸಹ ನಿಮಗೆ ಆ ರಿಸಲ್ಟ್ ಬರುತ್ತೆ. ನೀವಾಗೆ ಮಾಡ್ತೀರಂದ್ರೆ ನೀವು ಮಾಡಿದ ನಂತರ ಏನು ಪೂಜೆಗೆ ಉಪಯೋಗಿಸಿರುವಂಥ ಕಾಯಿ ಅಕ್ಕಿ ಎಲ್ಲ ಇದೆ, ಅದನ್ನು ಕಲಶ ಅಕ್ಕಿಯನ್ನು ಉಪಯೋಗಿಸಿರ್ತೀರಿ, ಅದನ್ನು ತೆಗೆದುಕೊಂಡು ಹೋಗಿ ಒಂದು ದಕ್ಷಿಣೆ ನಿಮಗೆ ಹತ್ರ ಎಷ್ಟಾಗುತ್ತೋ ಆ ದಕ್ಷಿಣೆ ಕೊಟ್ಟು ಪುರೋಹಿತರಿಗೆ ಅದನ್ನು ದಾನವನ್ನು ಕೊಡಿ ನೀವೇ ಮಾಡಿದಾಗ. ಇಲ್ಲ ಬೇರೆಯವ್ರ ಹತ್ರ ಮಾಡಿಸಿದಾಗ ಅವರಂತೂ ದಕ್ಷಿಣೆ ತೊಗೋತಾರೆ, ತೊಂದರೆ ಇಲ್ಲ. ಈ ರೀತಿ ಮಾಡೋದ್ರಿಂದ ನಿಮಗೆ ಗ್ರಹಗಳ ಶಾಂತಿ ಆಗ್ತವೆ. ಅಷ್ಟು ಪವರ್ಫುಲ್ ಆಗಿರುವಂಥ ಮೂಲಮಂತ್ರ ಅದು ಕೊಡ್ತೇನೆ, ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ನಮಸ್ಕಾರ, ಒಳ್ಳೆಯದಾಗಿ.